ನಿಮ್ಮ ಹೆಸರು? ಯಶೋಧ ಅಂತ. ಎಷ್ಟು ವರ್ಷದಿಂದ ಈ ವ್ಯಾಪಾರ ಮಾಡ್ತಾ ಇದ್ದೀರಾ? ನಾವು ಒಂದು 30 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದೀವಿ ಸರ್. 35 ವರ್ಷದ ಮುಂದೆ ನಾನು ತಲೆ ಮೇಲೆ ಒಂದು ಮಂಕ್ರಿ ಎತ್ಕೊಂಡು, ಕೈಲೊಂದು ಬ್ಯಾಗ್ ಹಿಡ್ಕೊಂಡು, ಹೊಟ್ಟೆಲೊಂದು ಮಗು ಹಿಡ್ಕೊಂಡು, ಕೈಲೊಂದು ಮಗುನ ಹಿಡ್ಕೊಂಡು ಇಲ್ಲೆಲ್ಲ ವ್ಯಾಪಾರ ಮಾಡಿದ್ದೀನಿ. ಇವಾಗ ಮಕ್ಕಳು ಎಲ್ಲ ದೊಡ್ಡವರಾಗಿ ಮಕ್ಕಳು ಮದುವೆ ಮಾಡಿದ್ದೀನಿ. ಆದ್ರೂ ನೆಮ್ಮದಿ ಇಲ್ಲ ಸರ್. ಗಂಡನ ಹುಷಾರಿಲ್ಲ, ಕಿಡ್ನಿ ಪ್ರಾಬ್ಲಮ್ಮು, ಆಮೇಲೆ ಶುಗರ್ ಐತಿ. ಅವ್ರಿಗೆ ಕಣ್ ಕಾಣಿಸಲ್ಲ, ಅಷ್ಟು ಅವರೇ ಎಲ್ಲ ತಂದಾಕೋರು. ತಂದಾಕಿ ಎಲ್ಲ ಅವರೇನೆ ನಮ್ಗೆ ಇದು ಮಾಡೋರು, ಎಲ್ಲ ಜೋಡಿಸಿ. ಇವಾಗ ಅವ್ರು ಬರ್ತಾ ಇಲ್ಲ. ನಾನು ಮಗ ಅವ್ರು ಬೇರೆ ಇದ್ದಾರೆ, ಅವ್ರ ಪಾಡ್ಗೆ ಅವ್ರು ಇರ್ತಾರೆ, ಅವ್ರ ಸಂಸಾರ ಮಕ್ಕಳು ಮರಿ ಇದ್ದಾರೆ. ನನಗಿವಾಗ ತುಂಬ ಕಷ್ಟ ಇದೆ. ಆದ್ರೂ ನಾನು ಯಾರಿಗೂ ಹೇಳ್ಕೊಳ್ಳಲ್ಲ, ಯಾರು ಮಾಡಲ್ಲ. ಇಲ್ಲಿ ನಿಂತ್ಕೊಂಡು ನನ್ನ ಕಷ್ಟ ಇಲ್ಲ, ನನ್ನ ಕಷ್ಟ ಇದೆ, ನನ್ನ ಅನ್ನ ಇದೆ. ಅಳಸೆಹಣ್ಣು ವ್ಯಾಪಾರ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು? 3 ವರ್ಷ ಸರ್. ಇದಕ್ಕೆ ಮುಂಚೆ ಏನ್ ಮಾಡ್ತಾ ಇದ್ರಿ? ನಾವು ಹಣ್ಣು ವ್ಯಾಪಾರ ಮಾಡ್ತಾ ಇದ್ವಿ. ಅದ ಒಂದ್ ದಿವಸ ಆಗುತ್ತೆ, ಅಯ್ಯೋ ನಾ ಆಗಿಲ್ಲ ಅಂತ ಅನ್ಕೋಬಾರ್ದು, ಕುಗ್ಗಬಾರ್ದು. ತಗೊಂಡು ಮಾಡ್ಲೇಬೇಕು ಅಂತ ಆಟ ಇರಬೇಕು, ಮಾಡ್ಲೇಬೇಕು. ಇವೆಲ್ಲ ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್. ನಾನು ಇವಾಗ ಜಯನಗರ 8th ಬ್ಲಾಕ್ ಅಲ್ಲಿ ಬಂದಿದ್ದೀನಿ. ಇಲ್ಲಿ ಇಂಥ ಒಂದು ಉರಿ ಬಿಸಿಲಲ್ಲಿ ಯಶೋಧ ಅಂತ ಒಬ್ರು ಮಹಿಳೆ ಅಳಸೆಹಣ್ಣಿನ ವ್ಯಾಪಾರ ಮಾಡ್ತಾ ಇದ್ದಾರೆ. ನಾವಿವತ್ತು ಅವ್ರ ಕತೆ ಕೇಳಕ್ಕೆ ಅಂಡ್ ಅವ್ರ ಬಿಸ್ನೆಸ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀವಿ. ಬನ್ನಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಓಕೆ, ನಿಮ್ಮ ಹೆಸರು? ಯಶೋಧ ಅಂತ. ನಿಮ್ಮ ವಯಸ್ಸು? 42. ಓಕೆ, ಎಷ್ಟು ವರ್ಷದಿಂದ ಈ ವ್ಯಾಪಾರ ಮಾಡ್ತಾ ಇದ್ದೀರಾ? ನಾವು ತುಂಬಾ ಒಂದು 30 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ ಸರ್. ಓಕೆ, ಅಳಸೆಹಣ್ಣು ವ್ಯಾಪಾರ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು? 3 ವರ್ಷ ಸರ್. ಓಕೆ, ಇದಕ್ಕೆ ಮುಂಚೆ ಏನ್ ಮಾಡ್ತಾ ಇದ್ರಿ? ನಾವು ಹಣ್ಣು ವ್ಯಾಪಾರ ಮಾಡ್ತಾ ಇದ್ವಿ. ಓಕೆ, ಏನೇನು ಮಾಡ್ತಾ ಇದ್ರಿ? ನಾವು ಲಿಚ್ಚಿ, ನೇರಳೆಹಣ್ಣು, ಪನ್ನೀರು, ಆಪಲ್ಲು, ಮೂಸಂಬಿ, ದಾಳಿಂಬಿ ಎಲ್ಲ ಪ್ರತಿಯೊಂದು ಮಾಡುವ. ಆಮೇಲೆ ಚೆರಿ 1,000 ರೂಪಾಯಿಯಿಂದ 3,000 kgಯಿಂದ ನಾವು ವ್ಯಾಪಾರ ಮಾಡ್ತಿದ್ವಿ. ಇವಾಗ ಸ್ವಲ್ಪ ಸಮಸ್ಯೆ ಆಗೋಗಿದೆ. ನಮ್ಮ ಯಜಮಾನ್ರಿಗೆ ತುಂಬಾ ಹುಷಾರಿಲ್ಲ, ಕಿಡ್ನಿ ಪ್ರಾಬ್ಲಮ್ ಇದೆ, ಕಣ್ ಕಾಣಿಸಲ್ಲ. ಅದರಿಂದ ನಾವು ವ್ಯಾಪಾರ ಮಾಡ್ತಿಲ್ಲ. ಇವಾಗ ಅಳಸೆಹಣ್ಣು ವ್ಯಾಪಾರ ಮಾಡ್ತಾ ಇದೀವಿ. ಸೀಸನ್ ಇವಾಗ ವ್ಯಾಪಾರ ಮಾಡ್ತಾ ಇದೀವಿ ಸರ್. ಓಕೆ ಓಕೆ ಓಕೆ. ಅಂದ್ರೆ ಈ ಜಾಗಕ್ಕೆ ಬಂದು ಎಷ್ಟು ವರ್ಷ ಆಯ್ತು? ಈ ಜಾಗಕ್ಕೆ ಬಂದು ನಂದಿದು ಅದು ಹಳೆ ಜಾಗ. 32 ವರ್ಷ ನಾನು ಇಲ್ಲೆಲ್ಲ ವ್ಯಾಪಾರ ಮಾಡಿ ಇಲ್ಲಿಗೆ ಬಂದು ನಾನು 32 ವರ್ಷ ಆಯ್ತು. ಓಕೆ ಓಕೆ. ಅಂದ್ರೆ ಇದಕ್ಕೆ ಮುಂಚೆ ವ್ಯಾಪಾರನೇ ಮಾಡಿದ್ದೆ, ಕೆಲಸ ಎಲ್ಲ ಮಾಡಿ? ವ್ಯಾಪಾರ ಕೆಲಸ ಅಂತೂ ನಾವು ಮಾಡಿಲ್ಲ, ಫುಲ್ ವ್ಯಾಪಾರನೇ ಸರ್. ಓಕೆ ಓಕೆ ಓಕೆ. ಅಂದ್ರೆ ನೀವು ಈಗ ವ್ಯಾಪಾರ ಮಾಡ್ಬೇಕಾದ್ರೆ ಅಳಸೆಹಣ್ಣು ವ್ಯಾಪಾರನೇ ಮಾಡ್ಬೇಕಂತ ಯಾಕೆ ಅನಿಸ್ತು? ಯಾಕಂದ್ರೆ ಇವಾಗ ಸೀಸನ್ ಅಲ್ಲಿ ಮಾಡ್ಕೋಬೇಕಷ್ಟೇ. ನಾವು ಸೀಸನ್ ಅಲ್ಲಿ 1-3 ಕಾಸು ಸಿಗುತ್ತೆ, ಅದು ಮಾಡ್ತೀವಿ. ಓಕೆ, ಸೀಸನ್ ಪ್ರಕಾರ ಏನೇನು ಡಿಮ್ಯಾಂಡ್ ಇರುತ್ತೋ ಅವಾಗ ಮಾಡ್ತೀವಿ. ಪನ್ನೀರ್ ಮಾಡ್ತೀವಿ, ಎಲ್ಲ ಪ್ರತಿ ಒಂದು ಐಟಮ್ ನಾವು ಮಾಡ್ತೀವಿ. ಅಂದ್ರೆ ಸಮ್ಮರ್ ಅಲ್ಲಿ ಇದು ತುಂಬಾ ಸೇಲ್ ಆಗುತ್ತೆ. ಆಮೇಲೆ ಇದು ವರ್ಷ ಪೂರ್ತಿ ಮಾಡೋದು. 3 ತಿಂಗಳು ನಾವು ಇದಕ್ಕೆ 4 ತಿಂಗಳು ಕಾಯಿ ಬರಲ್ಲ, ಅವಾಗ ಬೇರೆ ವ್ಯಾಪಾರ ಮಾಡ್ತೀವಿ. ಚಿಪ್ಪೆಕಾಯಿ ವ್ಯಾಪಾರ ಮಾಡ್ತೀವಿ. ಪ್ರತಿಯೊಂದು ಏನ್ ಸೀಸನ್ ಇರುತ್ತೆ ಆ ಸೀಸನ್ ಅಲ್ಲೆಲ್ಲ ವ್ಯಾಪಾರ ಮಾಡ್ತೀವಿ ಸರ್. ಇವಾಗ ಮಾಡ್ತಾ ಇಲ್ಲ. ಈಗ ವ್ಯಾಪಾರ ಇಲ್ಲ, ಅಂಗಡಿ ಒಂದು ಗಾಡಿ ಹಿಡ್ಕೊಂಡು ಮಾರಕ್ಕೆ ವ್ಯಾಪಾರ ಮಾಡ್ತಿರಲ್ಲ, ತಯಾರಿ ಏನೇನ್ ಮಾಡ್ಕೊಂಡ್ರೆ? ಅಂದ್ರೆ ಈ ಗಾಡಿ ಎಲ್ಲಿಂದ ಗಾಡಿ ಇಲ್ಲೇ ನಿಲ್ಸಿರ್ತೀವಿ ಸರ್. ಈ ಗಾಡಿ ಇಲ್ಲೇ ನಿಲ್ಸ್ಕೊಂತೀವಿ. ಬಾಟ್ಲು ಕ್ಲೀನ್ ಆಗಿ ತೊಳ್ಕೊಂತೀವಿ. ಬಾಟ್ಲು ತೊಳ್ಕೊಂಡು ದಬಾಕೊಂಡು ನೀರೆಲ್ಲ ಒರೆಸ್ಕೊಂಡು ಹಣ್ಣು ತಂದು ಎಲ್ಲ ಜೋಡಿಸ್ಕೊಂತೀವಿ ನಾವು ಕ್ಲೀನಾಗಿ. ಆವಾಗ ನಾವು ಹಣ್ಣು ಪೇಪರ್ ಎಲ್ಲ ಹಾಸ್ಕೊಂಡು ಕ್ಲೀನಾಗಿ ಕಟ್ ಮಾಡಿ ಮಾಡ್ತೀವಿ ಸರ್. ಓಕೆ ಓಕೆ. ಅಂದ್ರೆ ಗಾಡಿ ನಿಮ್ದೇನಾ ಬಾಡಿಗೆ? ನಮ್ದೇ ಸರ್. ಓಕೆ, ಎಷ್ಟಾಗುತ್ತೆ ಗಾಡಿ? ಹೊಸ ಗಾಡಿ ತಗೋಬೇಕಂದ್ರೆ? ಹೊಸ ಗಾಡಿ ತಗೊಂಡ್ರೆ 15,000 ಆಗುತ್ತೆ. ಹಳೆ ಗಾಡಿ ಇವಾಗ ಯಾರು ತಗೊಳ್ಳಲ್ಲ, ಹೊಸ ಗಾಡಿನೇ ತಗೊಳ್ಳೋದು. ಓಕೆ ಓಕೆ. ಅಂದ್ರೆ ನೀವು ಇಲ್ಲಿ ಗಾಡಿ ಇಟ್ಕೊಂಡು ವ್ಯಾಪಾರ ಮಾಡಕ್ಕೆ ಗೌರ್ಮೆಂಟ್ ಇಂದ ಪರ್ಮಿಷನ್ ತಗೋಬೇಕಾ? ಪರ್ಮಿಷನ್ ಏನಿಲ್ಲ ಸರ್. ನಾವು ಹಳಬ್ರು ಅಲ್ವಾ, ಅವ್ರೇನು ಕೇಳಲ್ಲ. ಗೌರ್ಮೆಂಟ್ ಅವರು ಕೇಳಲ್ಲ, ಪೊಲೀಸ್ನವರು ಕೇಳಲ್ಲ, ಯಾರು ಕೇಳಲ್ಲ ಸರ್. ನಾವು ವರ್ಷ ಮಾಡ್ತಾ ಇರ್ತೀವಲ್ಲ, ಇವ್ರು ಮಾಡ್ಲಿ ಅಂತ ಹೊಟ್ಟೋಗ್ತಾರೆ ಅವ್ರು, ಅಷ್ಟೇ, ಏನು ಮಾತಾಡಲ್ಲ. ಈ ಅಳಸೆಹಣ್ಣೆಲ್ಲ ಎಲ್ಲಿಂದ ತರ್ತೀರಾ? ನಾವು ಮಾರ್ಕೆಟ್, ಸಿಟಿ ಮಾರ್ಕೆಟ್ ಇಂದ ತರ್ತೀರಾ? ಎಷ್ಟು ದಿನಕ್ಕೊಂದು ಹೋಗ್ತೀರಾ? ನಾವು ಡೈಲಿ ಹೋಗ್ತೀವಿ, ಸೇಲ್ ಆದಾಗೆಲ್ಲ ಹೋಗ್ತಾ ಇರ್ತೀವಿ ಸರ್. ಓಕೆ, ಈಗ ಒಂದ್ಸತಿ ಹೋದಾಗ ಸಿಟಿ ಮಾರ್ಕೆಟ್ ತರಕ್ಕೆ ಎಷ್ಟು ರೂಪಾಯಿಗೆ ತರ್ತೀರಾ? ನಾವು 10,000, 15,000, 20,000 ಈ ತರ ತರ್ತೀವಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನೀವು 10,000ಕ್ಕೆ ಅಳಸೆಹಣ್ಣು ತಂದ್ರಿ ಅನ್ಕೊಂಡೆ, ಅದ್ರ ಮೇಲೆ ಅದ ಎಷ್ಟು ಮಾಡ್ತೀರಾ? ಒಂದ್ 2,000 ಸಿಗುತ್ತೆ ಸರ್. ಒಂದು ವಾರಕ್ಕೆ 2,000, 3,000 ಸಿಗುತ್ತೆ. ಒಂದು ವಾರಕ್ಕೆ? ಅಂದ್ರೆ ಒಂದು ವಾರದಲ್ಲಿ ಖಾಲಿ ಆಗುತ್ತೆ ಅದು 10,000? 3 ದಿವಸ 4 ದಿವಸ ಈ ತರ. ಜಾಸ್ತಿ ಚೆನ್ನಾಗಿದ್ರೆ, ಹಣ್ಣಾಗಿದ್ರೆ ಬೇಗ ಖಾಲಿ ಆಗ್ಬಿಡುತ್ತೆ. ಸ್ವಲ್ಪ ಕಾಗಿದ್ರೆ ಸ್ವಲ್ಪ ಲೇಟಾಗಿ ಆಗುತ್ತೆ, ಆ ಥರ ಇದೆ. ಓಕೆ, ಒಂದ್ ದಿನಕ್ಕೆ ಆವ್ರೇಜ್ ಆಗಿ ಎಷ್ಟು ಜನ ಬರ್ತಾರೆ? ಒಂದು 30-40 ಜನ ಬರ್ತಾರೆ ಸರ್. ಓಕೆ ಓಕೆ, 30-40 ಜನ. ಅಂದ್ರೆ ವೀಕೆಂಡ್ ಅಲ್ಲೆಲ್ಲ ಇನ್ನು ಜಾಸ್ತಿ ಬರ್ತಾರೆ? ಭಾನುವಾರ ಶನಿವಾರ ಜಾಸ್ತಿ ಸರ್. ಓಕೆ, ನಿಮ್ದು ಒಂದು ದಿನಕ್ಕೆ ಖರ್ಚು ಏನ್ ಬರುತ್ತೆ ನಿಮ್ಗೆ ಇದು ವ್ಯಾಪಾರ ಮಾಡ್ಬೇಕಾರೆ? ಮಾಡ್ಬೇಕಂದ್ರೆ ಖರ್ಚಿಗೆ ಒಂದು ನಾವೆಲ್ಲ ತಂದು ಹಾಕ್ಬೇಕು ಅಂದ್ರೆ ಒಂದು 15,000ದಿಂದ 15,000 ರೂಪಾಯಿ ಗಂಟ ಬೇಕು ಸರ್. ಪ್ರತಿಯೊಂದು ಈ ಗಾಡಿ ಬಿಟ್ಟು ಎಲ್ಲ. ಅದೇ ಈಗ ಗಾಡಿ ಮತ್ತೆ ಅಳಸೆಹಣ್ಣು ಅದ್ರ ಬಿಟ್ಟು ಬೇರೆ ಏನ್ ಖರ್ಚು ಬರುತ್ತೆ ಅಂತ? ನಮ್ಗೇನು ಅಷ್ಟೇನು ಖರ್ಚು, ಎಣ್ಣೆ ಖರ್ಚಿರುತ್ತೆ, ಚಾಕ್ ಇರುತ್ತೆ, ಎಣ್ಣೆ ಖರ್ಚು, ಪೇಪರ್ ಖರ್ಚು,
ಬಾಳೆ ಎಲೆಲೂ ಹಾಕೊಡ್ಬೋದು. ಬಾಳೆ ಎಲೆ ನಾನು ತರಲ್ಲ, ಬಾಳೆ ಎಲೆ ಹಾಕೊಟ್ರೆ ಚೆನ್ನಾಗಿರುತ್ತೆ. ಈ ಬಾಳೆ ಎಲೆ ಹಾಕೊಡಲ್ಲ, ಇದು ಹಾಕೊಡ್ತೀನಿ ಪೇಪರಲ್ಲಿ. ಇದು ಎರಡೆರಡು ತರ ಹಲಸಿನ ಹಣ್ಣಿದೆ. ಇದು ಕಲ್ಲರು, ಇದು ಕಲ್ಲರ್ ಹಲಸಿನ ಹಣ್ಣು, ಇದು ಮಾಮೂಲಿ ಹಲಸಿನ ಹಣ್ಣು, ಹಳದಿ ಕಲರ್ ಹಲಸಿನ ಹಣ್ಣು. ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್? ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಇದು ಸ್ವಲ್ಪ ಟೇಸ್ಟ್ ಕಮ್ಮಿ ಇರುತ್ತೆ, ಆದ್ರೂ ಇದು ಚೆನ್ನಾಗಿರುತ್ತೆ. ಅದು ಕಲರ್ ತುಂಬಾ ಇರುತ್ತೆ, ಅದಕ್ಕೆ ಬೆಲೆ ಜಾಸ್ತಿ ಇರುತ್ತೆ. ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇದೆ. ಎಷ್ಟಕ್ಕೆ ಮಾರ್ತಾ ಇದ್ದೀರಾ ಇದೆಲ್ಲ? ನಾವು ಕೆಲವರು 150ಕ್ಕೆ ಮಾರ್ತಾರೆ, ನಾನು 100 ರೂಪಾಯಿ ಡಜನ್ 100 ರೂಪಾಯಿ ಮಾರ್ತೀನಿ. ಓಕೆ, ಎರಡು. ಓಕೆ ಓಕೆ. ದೊಡ್ಡ ಹಲಸಿನ ತಗೋಬೇಕಂದ್ರೆ ಕೆಜಿ ಲೆಕ್ಕ ನಾವೆಲ್ಲ? ಕೆಜಿ ಲೆಕ್ಕ ಮಾರ್ತಾರೆ, ನಾನು ಮಾರಲ್ಲ, ನಾನು ಹಾಗೆ ಮಾರ್ತೀನಿ. ಓಕೆ, ನಾನು ಹಾಗೆ ತರ್ತೀನಿ. ಆಕ್ಷನಲ್ಲಿ ಮಾಡ್ತಾರೆ, ಆಕ್ಷನಲ್ಲಿ ಕೂಗ್ತಾರೆ, ಆಕ್ಷನಲ್ಲಿ ತಗೊಂಡು ಬಂದು ಮಾಡ್ತೀನಿ. ಅಂದ್ರೆ ನಿಮ್ಮ ಮನೆ ನಡೀತಿರೋದೇ ಈ ವ್ಯಾಪಾರದಿಂದ? ಈ ವ್ಯಾಪಾರದಿಂದನೇ ನಾವು ಊಟ ಮಾಡ್ತಿರೋದು. 32 ವರ್ಷದಿಂದ ಈ ಗಾಡಿನೇ ನಮಗೆ ಅನ್ನ, ಇದೇ ನಮ್ಗೆ ಕೊಡ್ತಾ ಇರೋದು. ಈ ಜಾಗ, ಈ ಗಾಡಿ, ಅನ್ನ ತುಂಬ ಚೆಂದಾಗಿ ವ್ಯಾಪಾರ ಮಾಡ್ತಿದ್ವಿ. ಇವಾಗ ಒಂದು ಸ್ವಲ್ಪ ನಮ್ಮ ಯಜಮಾನ್ರಿಗೆ ಕಿಡ್ನಿ ಪ್ರಾಬ್ಲಮ್ ಎಲ್ಲ ದುಡ್ಡೆಲ್ಲ ಆಸ್ಪತ್ರೆಗೆ ಹಾಕ್ಬಿಟ್ಟು ಇವಾಗ ನಾನು ಅದು ಆಗ್ತಿಲ್ಲ, ತುಂಬ ಪ್ರಾಬ್ಲಮ್ ಇದೆ. ಇವಾಗ ಹಲಸಿನ ಕಟ್ ಮಾಡ್ತೀನಿ. ನನ್ನ ಮಗ, ನಾನು, ನನ್ನ ಯಜಮಾನ್ 3 ಜನನು ವ್ಯಾಪಾರ ಮಾಡೋದು. ಅವ್ರ ಕಣ್ಣು ಕಾಣಿಸ್ತಾ ಇಲ್ಲ ಸರ್, ಕಣ್ಣು ಕಾಣಿಸ್ತಾ ಇಲ್ಲ. ಏನಾಯಿತು? ಕಿಡ್ನಿ ಪ್ರಾಬ್ಲಮ್ಮು, ಆಮೇಲೆ ಶುಗರ್ ಐತಿ, ಅವ್ರಿಗೆ ಕಣ್ಣು ಕಾಣಿಸಲ್ಲ. ಅಷ್ಟು ಅವರೇ ಎಲ್ಲ ತಂದು ಹಾಕೋರು, ತಂದು ಹಾಕಿ ಎಲ್ಲ ಅವರೇನೆ ನಮ್ಗೆ ಇದು ಮಾಡೋರು, ಎಲ್ಲ ಜೋಡಿಸಿ. ಇವಾಗ ಅವ್ರು ಬರ್ತಾ ಇಲ್ಲ. ಯಾಕಂದ್ರೆ ಅವರು ಮುಂಚೆ ವ್ಯಾಪಾರ ಮಾಡ್ತಾ ಇದ್ರು, ನಿಮ್ಮ ಜೊತೆ ಬಂದು ಅವರೇ ವ್ಯಾಪಾರ ಮಾಡ್ತಾ ಇದ್ರು. ಸೊ ಈ ನಡುವೆ ಇಲ್ಲ. ಅವ್ರ ಪರಿಸ್ಥಿತಿ ಹೆಂಗಿದೆ ಈಗ? ಇವಾಗ ಪರವಾಗಿಲ್ಲ, ಸುಮಾರಾಗಿದೆ. ಓಕೆ, ತೋರಿಸಿದ್ರೆ ಹಾಸ್ಪಿಟಲ್ಗೆಲ್ಲ? ಯಾಕಂದ್ರೆ ಈಗ ನೀವೊಬ್ಬರೇ ಮನೆ ನೋಡ್ಕೊತಾ ಇರೋದು. ನಿಮ್ಮ ಮಗ ಅವ್ರು ಬೇರೆ ಇದ್ದಾರೆ, ಅವ್ರ ಪಾಡ್ಗೆ ಅವ್ರು ಇರ್ತಾರೆ, ಅವ್ರ ಸಂಸಾರ, ಮಕ್ಕಳು, ಮರಿ ಇದ್ದಾರೆ. ನಿಮ್ಮ ಮಗ ಏನು ಕೇಳಲ್ಲ, ನೀವು ಒಬ್ಬರೇ ನೋಡ್ಕೋಬೇಕು? ನಾನು ಒಬ್ಬಳೇ ಬರ್ತಾರೆ, ನೋಡ್ತಾರೆ, ಹೋಯ್ತಾರೆ, ನಾನು ಒಬ್ಬಳೇ ಮಾಡೋದಿದೆ. ಮನೆ ಜೀವನ, ಮನೆ ಕಷ್ಟ. ಆಸ್ಪತ್ರೆಗೆ ತಿಂಗಳಿಗೆ ಆಸ್ಪತ್ರೆಗೆ ಹೋಗ್ಬೇಕು ಅಂದರೆ 5,000 ಬೇಕು. ಮಾತ್ರೆಯಿಂದ ಚೆಕಪ್ ಪಿಕಪ್ ಎಲ್ಲ 5,000 ಬೇಕು. ಕಿಡ್ನಿ ಕಂಡೀಷನ್ ಇದೆಯಲ್ಲ ಪದ್ಮನಾಭ ನಗರ, ಅಲ್ಲಿ ನಾನು ಹೋಗೋದು. ಡಾಕ್ಟ್ರು ಒಳ್ಳೆ ಡಾಕ್ಟ್ರು, ಚೆನ್ನಾಗಿ ನೋಡ್ತಾರೆ ಅವ್ರನ್ನ. ನೀವು ವ್ಯಾಪಾರ ಬರಲು ದುಡ್ಡೆಲ್ಲ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ. ಓಕೆ ಅಮ್ಮ, ಈಗ ನೀವು ಈ ವ್ಯಾಪಾರ ಮಾಡಿಂದ ಏನು ಕಲಿತೀರಿ ಅಮ್ಮ? ಯಾವ್ದು ಕೊಡ್ಲಕ್ಕ? ಇದೇ ಕೊಡ್ಲಾ, ಇದು ಕೊಡ್ಲಾ? 100 ರೂಪಾಯಿ ಡಜನ್. ಇದು ಕೊಡ್ಲಾ? ಬನ್ನಿ, ನಿಮ್ಗೆ ಜಾಸ್ತಿ ಹಾಕ್ಕೊಡ್ತೀನಿ. ಇದೆ ನೆನ್ನೆ ಥರನೇ ಇದೆ, ತಗೊಂಡು. ಥ್ಯಾಂಕ್ ಯು ಮೇಡಮ್. ಏನು ಪಾಠ ಅಂದರೆ, ಮಕ್ಳಿಗೆ ಮದುವೆ ಮಾಡಿದ್ದೀನಿ, ಮಗಳಿಗೆ ಮಗನ ಮದುವೆ ಮಾಡಿದ್ದೀನಿ, ಸಾಲ ತೋರಿಸಿದ್ದೀವಿ, ಎಲ್ಲ ಮಾಡಿದ್ದೀವಿ. ಇದರಿಂದ ಒಂದು ಪಾಠ ಅಂದರೆ ಜೀವನಕ್ಕೆ ಏನು ಮಾಡಬೇಕು ಅದು ಮಾಡ್ಕೊತಾ ಇದ್ದೀವಿ. ಅಂದರೆ ಈಗ ಸರಿ, ನೀವು ಮುಂಚೆ ಈ ವ್ಯಾಪಾರ ಮಾಡ್ಬೇಕಂದಾಗ ಏನೇನೆಲ್ಲ ಪರಿಸ್ಥಿತಿ ಅಂದರೆ ಫ್ರೆಂಡ್ಸು, ಈ ಸೊಸೈಟಿ ಜೊತೆಲಿರೋರು, ಸಂಬಂಧಿಕರೆಲ್ಲ ಹೆಂಗ್ ನೋಡ್ತಾ ಇದ್ರು ಅಂತ? ಯಾಕಂದ್ರೆ ಮಹಿಳೆ ಬಂದು ವ್ಯಾಪಾರ ಮಾಡ್ತಾರೆ ಅಂದರೆ ಅದು ತುಂಬ ಕಷ್ಟ, ಇದು ಈಸಿ ಅಲ್ಲ. ಕೆಲವರು ವ್ಯಾಪಾರ ಮಾಡ್ತಾ ಇದೆಯಾ ಪರವಾಗಿಲ್ಲ, ಚೆನ್ನಾಗಿ ಮಾಡು ಅಂತ ಹೇಳೋರು. ಸಂಬಂಧಿಕರು, ಅಕ್ಕಪಕ್ಕ ಎಲ್ಲ ನನಗೆ ಅಷ್ಟು ಸ್ನೇಹಿತರು ಒಬ್ಬರೇ ಇದ್ದಾರೆ. ಅವ್ರ ಹೆಸರು ಮರಿ ಅಂತ, ಅವರು. ಆಮೇಲೆ ಪದ್ಮನಾಭ ನಗರದಲ್ಲಿ ಕಲ್ಪನಾ ಅಂತ, ಅವರು ಹಣ್ಣು ವ್ಯಾಪಾರ ಮಾಡ್ತಾರೆ. ಅವರಿಬ್ರು. ಇನ್ಯಾರು ನನ್ನ ಫ್ರೆಂಡ್ಶಿಪ್ ನಾನು ಇಟ್ಕೊಳ್ಳಿಲ್ಲ. ಇಲ್ಲಿ ಅಕ್ಕಪಕ್ಕದವರೆಲ್ಲ ನಾನು ಅಷ್ಟೇನು ಇದು ಮಾಡಲ್ಲ. ಆದ್ರೂ ನನಗೆ ಜನಗಳಿದ್ದಾರೆ, ಕಸ್ಟಮರ್ ಇದ್ದಾರಲ್ವಾ, ಆ ಕಸ್ಟಮರು ಚೆನ್ನಾಗಿ ಮಾಡ್ತಾ ಇದೆಯಾ, ಚೆನ್ನಾಗಿ ಮಾಡೋದು, ನಿಮ್ಗೆ ಒಳ್ಳೇದಾಗುತ್ತೆ, ಏನು ಅನ್ಕೋಬೇಡ ಅಂತ ನಮಗೆ ಹೇಳ್ತಾರೆ ಸರ್. ಸಮಸ್ಯೆ ಸಮಾಜದಿಂದ ಅಂತ ಸಮಸ್ಯೆ ಆಗಿದೆ, ಆದ್ರೂ ಅದು ಇದು ವ್ಯಾಪಾರ ಮಾಡ್ಕೊಂಡು ನಾನು ಎದುರಿಸ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಎದುರಿಸ್ಕೊಂಡು ನಾನು ಹೋಗ್ತೀನಿ, ಯಾರಿಗೂ ಏನು ಇದು ಮಾಡ್ತಾ ಇಲ್ಲ. ಆ ಧೈರ್ಯ ಎಲ್ಲಿಂದ ಬರುತ್ತೆ ಅಂತ ನಮಗೆ ಈ ವ್ಯಾಪಾರ ಮಾಡ್ತಾ ಮಾಡ್ತಾ ಹುಮ್ಮಸ್ ಬರುತ್ತೆ ನಮಗೆ. ಇದಾಕ್ಬೇಕು, ಇದು ಅದಾಕ್ಬೇಕು ಅಂತ ನಮಗೆ ಹುಮ್ಮಸ್ ಬರುತ್ತೆ ನಮಗೆ. ಇವಾಗ ಇದೊಂದು ಹಾಕ್ತೀವಾ, ಇನ್ನು ಇದು ಪನ್ನೀರ್ ಬರ್ತಾ ಇದೆ, ಪನ್ನೀರ್ ಹಾಕ್ಬೇಕು, ರುಚಿ ಹಾಕ್ಬೇಕು, ಐಟಮ್ಗಳು ಹಾಕ್ಬೇಕು ಅಂತ ವ್ಯಾಪಾರ ಆಯ್ತಾ ಹುಮ್ಮಸ್ ಬರುತ್ತೆ ನಮಗೆ. ಇನ್ನು ಇಂಥದ್ದು ಹಾಕ್ಬೇಕು, ಇಂಥದ್ದು ಮಾಡಬೇಕು, ನಾವು ಚೆನ್ನಾಗಿರ್ಬೇಕು ಅನ್ನೋದು ಅನ್ನಿಸುತ್ತೆ ನಮಗೆ ವ್ಯಾಪಾರ. ಅಂದ್ರೆ ಇದು ಅದರ ಕಹಿ ಘಟನೆಗಳ ಥರ ಯಾವುದಿಲ್ಲ ನೀವು ವ್ಯಾಪಾರ ಮಾಡ್ತಾ ಆಗುತ್ತೆ ಸರ್. ಯಾವ್ದಾದ್ರು ಒಂದು ನೆನೆಸ್ಕೊಳ್ಳೋದಾದ್ರೆ ಪೊಲೀಸ್ನವ್ರದ್ದು ಇರುತ್ತೆ, ಆಮೇಲೆ ಕಾರ್ಪೊರೇಷನವ್ರು ಇರುತ್ತೆ. ಅದೆಲ್ಲ ಸಮಸ್ಯೆ ಎಲ್ಲ ಪರಿಹಾರ ಮಾಡಿಕೊಂಡು ನಾವು ಅಣ್ಣ ಅಪ್ಪ ಅವನ್ನೆಲ್ಲ ಕೈ ಹಿಡ್ದು ಕಾಲು ಹಿಡ್ಕೊಂಡು ಆಯ್ತಣ್ಣ ತಪ್ಪಾಯ್ತು ಅಂದ್ಕೊಂಡು ನಾವು ಹೋಗ್ತೀವಿ ಅಷ್ಟೇ ಸರ್. ಎಲ್ಲದರಲ್ಲೂ ನಾವು ಏನು ಕೆಲಸ ಮಾಡ್ತೀವಿ ಅದ್ರಾಗೆಲ್ಲ ಸಮಸ್ಯೆ ಇದ್ದೇ ಇರುತ್ತೆ. ಅದನ್ನು ಸಿಹಿ ಘಟನೆ ಅಂದರೆ ಘಟನೆ ಅಂದರೆ ನಮಗೆ ಚೆನ್ನಾಗಿ ವ್ಯಾಪಾರ ಆಗಬೇಕು. ಅವಾಗ ಕೈ ತುಂಬ ಕಾಸು ಅಂದರೆ ನಮ್ಗೆ ಖುಷಿ ಆಗುತ್ತೆ. ಮನೆಗೆ ನಮ್ಗೆ ಹೊಟ್ಟೆಗೂ ಇರುತ್ತೆ,
ಸಾಲ ಮಾಡಿರ್ತೀವಿ ಅಲ್ವಾ ಅದಕ್ಕೂ ಹೋಗುತ್ತೆ. ಮಂಡಿಲಿ ಸಾಲ ಕೊಡ್ತೀವಲ್ಲ ಅಲ್ಲೂ ಹೋಗುತ್ತೆ ಸಾಲ ಮಾಡಿದ್ರೆ. ನಮ್ಗೆ ಚೆನ್ನಾಗಿ ವ್ಯಾಪಾರ ಆಗೋದು ತುಂಬ ಖುಷಿ ಆಗುತ್ತೆ. ಅಯ್ಯೋ ಇನ್ನೂ ಹಾಕ್ಬೇಕಾಗಿತ್ತು, ಇನ್ನೂ ಹಾಕ್ಬೇಕಾಗಿತ್ತು ಅನ್ಸುತ್ತೆ ಸರ್. ನಮಗೆ ಈ ಥರ ಸಮಸ್ಯೆ ವ್ಯಾಪಾರ ಆದರೆ ಸಮಸ್ಯೆ ಎಲ್ಲ ಹೋಗುತ್ತೆ ನಮ್ಗೆ. ಇನ್ನೊಂದು ಕ್ವಶನ್ ಇದೆ, ಈ ತರ ಹಲಸಿನ ಹಣ್ಣುಗಳು ಹಣ್ಣುಗಳೆಲ್ಲ ಮಾಡೋ ತುಂಬಾ ಕಡೆ ಇರ್ತಾರೆ, ಅವರೆಲ್ಲಾನು ಬಿಟ್ಟು ನಿಮ್ಮ ಅಂಗಡಿಗೆ ಬರ್ಬೇಕು ಅಂದ್ರೆ ನೀವೇನಾದ್ರು ಒಂಥರ ಐಡಿಯಾ ಆ ಥರದ್ದು ಏನಾದ್ರು ಸ್ಪೆಷಲ್ ಐಡಿಯಾ ಮಾತು ಕ್ಲೀನು ಕೈ ಒಂದೆರಡು ಹಣ್ಣು ಹಾಕೊಡ್ತೀನಿ, ಬನ್ನಿ ಮೇಡಮ್, ಬನ್ನಿ ಅಕ್ಕ, ಬನ್ನಿ ಸರ್. ಅದೇ ನಮ್ಗೆ ಬಂಡವಾಳ ವ್ಯಾಪಾರ, ಅದೇ ಸರ್ ಮುಖ್ಯ ನಮ್ಗೆ. ಮಾತೆ ಮುತ್ತು, ಇಂಪಾರ್ಟೆಂಟ್. ಅದೇ ಕೈ ಬಾಯೇನೆ ಇಂಪಾರ್ಟೆಂಟ್. ಅವನೆಷ್ಟು ಗೌರವಿಸ್ತೀವಿ, ಅದೆಷ್ಟು ಚೆನ್ನಾಗಿ ಮಾತಾಡ್ತೀವ. ಅವ್ರು ಎಲ್ಲಿದ್ರು ಆ ಅಮ್ಮ ಚೆನ್ನಾಗಿ ಮಾತಾಡ್ತಾಳೆ, ಆ ಅಮ್ಮನ ಹತ್ರ ಹೋಗ್ಬೇಕು, ಒಂದು ಹಣ್ಣು ಹಾಕ್ತಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಂತ ಬರ್ತಾರೆ. ಓಕೆ, ಈಗ ನಿಮ್ಮನ್ನ ನೋಡ್ಬಿಟ್ಟು ಈ ವಿಡಿಯೋ ನೋಡಿದವರಲ್ಲ, ಓಕೆ ನೀವು ಈ ವಯಸ್ಸಲ್ಲಿ ಇಷ್ಟೊಂದು ಕಷ್ಟಪಡ್ತೀರಾ, ನಾವು ನಿಮ್ಮ ತಾನೇ ಕಷ್ಟಪಟ್ಟು ಬಿಸ್ನೆಸ್ ಮಾಡಬೇಕು ಅಂತಾರೆ ಅಂಥವ್ರಿಗೆಲ್ಲ ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ? ಅವರು ಮಾಡಿ ಸರ್, ಅವರು ಮಾಡಬೇಕು, ಅವರು ಸಂಪಾದನೆ ಮಾಡಬೇಕು, ಅವರು ತಂದು ಮಾಡಬೇಕು ಅಂತ ನಾವು ಖುಷಿ ಪಡ್ತೀವಿ. ಅವರು ನಮ್ಮ ಥರನೇ ವ್ಯಾಪಾರ ಮಾಡಲಿ ಅಂತ ನಾವು ಖುಷಿ ಪಡ್ತೀವಿ ಸರ್. ಓಕೆ, ಯಾರೋ ಮಹಿಳೆಯರಿಗೆ ಇರ್ತಾರಲ್ಲ ಮನೇಲಿ, ಅವ್ರು ಏನೋ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡು ನಿಮ್ಮ ನೋಡಿ ಇನ್ಸ್ಪೈರ್ ಆಗ್ಬಿಟ್ಟು ಮಾಡಬೇಕು ಅಂದ್ರೆ ಅವ್ರಿಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಚೆನ್ನಾಗಿ ವ್ಯಾಪಾರ ಮಾಡಿ ಆಗುತ್ತೆ, ವ್ಯಾಪಾರ ಆಗಲ್ಲ ಅಂತಲ್ಲ, ವ್ಯಾಪಾರ ಆಗಬೇಕು. ಆದರೆ ಒಂದು ದಿವಸ ಆಗುತ್ತೆ, ಅಯ್ಯೋ ನಾ ಆಗಿಲ್ಲ ಅನ್ನೋ ಅನ್ಕೋಬಾರ್ದು, ಕುಗ್ಗಬಾರ್ದು, ತಗೊಂಡು ಮಾಡಲೇಬೇಕು ಅಂತ ಹಠ ಇರಬೇಕು, ಮಾಡಲೇಬೇಕು ಇವೆಲ್ಲ. ಓಕೆ, ನಿಮ್ಮ ವ್ಯಾಪಾರ ಇನ್ನೂ ದೊಡ್ಡ ಮಟ್ಟದಲ್ಲಿ ಒಂದು ದೊಡ್ಡ ಅಂಗಡಿ ಮಾಡ್ಬೇಕು ಅಂತ ಕನ್ಸುಗಳು ಏನಾದ್ರು ಇದೆ? ಕನಸಿದೆ ಸರ್, ಆದ್ರೆ ಆಗಲ್ವೇ? ಕನಸಿದೆ ಸರ್, ಕನಸಿದೆ ಮಾಡಬೇಕು ಅಂತ, ದೊಡ್ಡ ಅಂಗಡಿ ಮಾಡಬೇಕು. ಮಾಡಿದ್ವಿ, ಕ್ಲೋಸ್ ಆಗಿದೆ. ಇವಾಗ ತಿರ್ಗಾ ಮಾಡ್ಬೇಕು ಅನ್ನೋದು ಖುಷಿ ಇದೆ ನನಗೆ. ನಮ್ಗೆ ಯಾರು ಸಪೋರ್ಟ್ ಇಲ್ಲ ಅಷ್ಟೇ. ಜನಗಳೇ ಇವಾಗ ನನಗೆ ಸಪೋರ್ಟ್ ಮಾಡಿದ್ರೆ ನಾನು ನಿಲ್ತೀನಿ ಸರ್. ಮೊದ್ಲಂಗೆ ನಾನು ವ್ಯಾಪಾರ ಮಾಡ್ತೀನಿ. ನನ್ನ ಕಡೆಯಿಂದ, ನಮ್ಮ ಇಡೀ ಫ್ರೀಡಮ್ ಆ್ಯಪ್ ಟೀಮ್ ಕಡೆಯಿಂದ ನಿಮ್ಮ ಕನಸನ್ನ ನನಸಾಗಲಿ, ದೊಡ್ಡ ಅಂಗಡಿ ಇಡಲಿ, ನಿಮ್ಮ ವ್ಯಾಪಾರ ಇನ್ನೂ ಇಂಪ್ರೂವ್ ಆಗಲಿ ಅಂತ ಕೇಳ್ಕೊತೀವಿ. ನಿಮ್ಮ ಟೈಮ್ ಕೊಟ್ಟು ನಮ್ಮ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು.